ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಸೂಕ್ತವಾದ ವ್ಯಾಯಾಮ. ಈ ದಿನದ ದೇವರ ವಾಕ್ಯ: ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಶಕ್ತಿಯಿಂದ ಮಾಡು, ಯಾಕೆಂದರೆ ನೀನು ಹೋಗಲಿರುವ ಸಮಾಧಿಯಲ್ಲಿ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ವಿವಿಧವಾದ ಕಸುಬು ಮತ್ತು ಉದ್ಯೋಗಗಳನ್ನು ಕಲಿಯಬೇಕು ಮತ್ತು ಅವು ವಿವಿಧವಾದ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಗಳನ್ನು ವ್ಯಾಯಾಮಕ್ಕೆ ಸೇರಿಸುತ್ತವೆ. ಕುಳಿತು ಮಾಡುವ ಕೆಲಸಗಳು ಅತ್ಯಂತ ಅಪಾಯಕಾರಿ, ಏಕೆಂದರೆ ಅವು ಮನುಷ್ಯನನ್ನು ತಾಜಾ ಗಾಳಿ ಮತ್ತು ಸೂರ್ಯನ ಬೆಳಕಿನಿಂದ ದೂರವಿಡುತ್ತದೆ ಮತ್ತು ಒಂದು ಗುಂಪಿನ ಅಂಗಗಳನ್ನು ಮಾತ್ರ ಅದು ತರಬೇತಿ ನೀಡುತ್ತದೆ, ಆದರೆ ಇತರ ಅಂಗಗಳು ನಿಷ್ಕ್ರಿಯತೆಯಿಂದ ದುರ್ಬಲಗೊಳ್ಳುತ್ತವೆ. ಮನುಷ್ಯರು ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ, ತಮ್ಮ ವ್ಯವಹಾರವನ್ನು ಪರಿಪೂರ್ಣಗೊಳಿಸುತ್ತಾರೆ ಮತ್ತು ಅತಿ ಬೇಗನೆ ಸಮಾಧಿಯಲ್ಲಿ ಮಲಗುತ್ತಾರೆ. ಯಾರ ಉದ್ಯೋಗವು ಅವನನ್ನು ತೆರೆದ ಗಾಳಿಯಲ್ಲಿ ಇರಿಸುತ್ತದೋ, ಅವನ ಸ್ನಾಯುಗಳಿಗೆ ವ್ಯಾಯಾಮ ಕೊಡುತ್ತದೋ, ಅದರೊಂದಿಗೆ ಸಮಾನವಾಗಿ ಮೆದುಳಿಗೂ ಕೆಲಸ ಕೊಡುತ್ತದೋ, ಆಗ ಅವನ ದೇಹದ ಎಲ್ಲ ಅಂಗಗಳಿಗೂ ತಮ್ಮ ತಮ್ಮ ಕೆಲಸ ಮಾಡುವ ಅವಕಾಶವು ದೊರೆಯುತ್ತದೆ. ಯಾರು ನಗರಗಳಿಂದ ದೂರವಿದ್ದು ಶುದ್ಧ ಗಾಳಿಯಲ್ಲಿ ಮಹಾಕಲಾವಿದನಾದವನ ಕೆಲಸಗಳನ್ನು ನೋಡುತ್ತಾ ಕೆಲಸ ಮಾಡುತ್ತಾನೋ, ಅವನಿಗೆ ನಿರಂತರವಾಗಿ ಹೊಸ ಹೊಸ ದೃಶ್ಯಗಳು ತೆರೆದುಕೊಳ್ಳುತ್ತವೆ. ಅವರು ಪ್ರಕೃತಿಯನ್ನು ತಮ್ಮ ಅಧ್ಯಯನ ಪುಸ್ತಕವನ್ನಾಗಿ ಮಾಡಿಕೊಳ್ಳುವಾಗ ಅವರನ್ನು ಮೃದುಗೊಳಿಸುವ, ಅವರನ್ನು ನಿಗ್ರಹಿಸುವ ಪ್ರಭಾವವು ಅವರಲ್ಲಿ ನೆಲೆಸುತ್ತದೆ. ಯಾಕೆಂದರೆ ಆಕಾಶದಲ್ಲಿರುವ ಅದ್ಭುತವಾದ ಸೂರ್ಯನಿಂದ ಹಿಡಿದು ಚಿಕ್ಕ ಕಂದಾದ ಗುಬ್ಬಚ್ಚಿ ಅಥವಾ ಜೀವವಿರುವ ಅತ್ಯಂತ ಚಿಕ್ಕ ಕೀಟದವರೆಗೆ ಎಲ್ಲದರ ಮೇಲೂ ದೇವರು ಕಾಳಜಿ ವಹಿಸುತ್ತಾನೆ ಎಂದು ಅವರು ಅರಿತುಕೊಂಡಿರುತ್ತಾರೆ. ಪರಲೋಕದ ಮಹಿಮೆಯಾದವನು ತನ್ನ ಪ್ರೀತಿಯ ಪುರಾವೆಯಾಗಿ ದೇವರ ಸೃಷ್ಟಿಯ ಈ ವಿಷಯಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಹೂವುಗಳನ್ನು ರೂಪಿಸಿದವನು, ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂದು ಹೇಳಿದ್ದಾನೆ. ದೇವರು ನಮಗೆ ಶಿಕ್ಷಕನಾಗಿದ್ದಾನೆ ಮತ್ತು ಆತನ ಬೋಧನೆಯಂತೆ ನಾವು ಪ್ರಕೃತಿಯಿಂದ ಅತ್ಯಂತ ಅಮೂಲ್ಯವಾದ ಪಾಠಗಳನ್ನು ಕಲಿಯಬೇಕು. ಲೋಕವು ಪಾಪದ ಶಾಪದಡಿಯಲ್ಲಿ ಇದೆ, ಆದರೂ ಅದರ ಕೊಳೆಯುವಿಕೆಯಲ್ಲಿಯೇ ಅದು ತುಂಬಾ ಸೌಂದರ್ಯವಾಗಿರುತ್ತದೆ. ಮಣ್ಣನ್ನು ತುಳಿಯುವ ಮನುಷ್ಯನ ದುಷ್ಟ ಭ್ರಷ್ಟ ಕೆಲಸಗಳಿಂದ ಲೋಕವು ಕಲುಷಿತವಾಗಿರದಿದ್ದರೆ ನಾವು ನಮ್ಮ ಲೋಕವನ್ನು ದೇವರ ಆಶೀರ್ವಾದದಿಂದ ಆನಂದಿಸಬಹುದಿತ್ತು. ಆದರೆ ಅಜ್ಞಾನ, ಭೋಗದ ಪ್ರೀತಿ ಮತ್ತು ಪಾಪದ ಅಭ್ಯಾಸಗಳು ಭ್ರಷ್ಟಗೊಂಡ ಆತ್ಮ, ದೇಹ ಮತ್ತು ಚೈತನ್ಯ ಇವೆಲ್ಲವೂ ಲೋಕವನ್ನು ನೈತಿಕ ಕುಷ್ಠರೋಗದಿಂದ ತುಂಬಿಸುತ್ತದೆ. ಮಾರಣಾಂತಿಕವಾದ ನೈತಿಕ ಮಲೇರಿಯಾವು ಸಾವಿರಾರು ಮತ್ತು ಲಕ್ಷಾಂತರ ಸಾವಿರ ಜನರನ್ನು ನಾಶ ಮಾಡುತ್ತಿದೆ. ನಮ್ಮ ಯುವಕರನ್ನು ಉಳಿಸಲು ನಾವು ಏನು ಮಾಡಬೇಕು? ಆದರೆ ದೇವರು ಜೀವಿಸುತ್ತಿದ್ದಾನೆ ಮತ್ತು ಆಳುತ್ತಾನೆ ಮತ್ತು ಅವನು ಹೆಚ್ಚಿನದನ್ನು ನಮಗೆ ಮಾಡುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಸುಳ್ಳು, ಕೃತಕತೆ, ಕುದುರೆ ಜೂಜು, ಕಾರ್ಡ್ಸ್ ಆಡುವುದು, ಲಾಟರಿ, ಬಹುಮಾನಕ್ಕಾಗಿ ಹೋರಾಟ, ಕುಡಿತ, ತಂಬಾಕು ಇವುಗಳನ್ನೆಲ್ಲ ತ್ಯಜಿಸಿ ಶುದ್ಧ, ಉದಾತ್ತ ಮತ್ತು ಉನ್ನತೀಕರಿಸುವ ಆನಂದದ ಮೂಲಗಳನ್ನು ದೇಹಕ್ಕೆ ಒದಗಿಸಬೇಕು. ಮನುಷ್ಯನ ನೆಲೆಗಳ ಮೇಲೆ ಕಣ್ಣಿನ ದೃಷ್ಟಿಯು ನಿರಂತರವಾಗಿಯೂ ಬೀಳದಂತೆ ದೇವರ ಕೆಲಸಗಳ ಮೇಲೆ ದೃಷ್ಟಿಯು ಯಾವಾಗಲೂ ಬೀಳುವಂತಹ ಸ್ಥಳಗಳನ್ನು ನಾವು ಆರಿಸಿಕೊಳ್ಳಬೇಕು. ನಗರವು ತೋರಿಸುವ
ಯಾವುದೇ ಪ್ರೇಕ್ಷಣೀಯ ಸ್ಥಳಗಳನ್ನು ಬಿಟ್ಟು ತಮಗೆ ಭೇಟಿ ನೀಡಲು ಆಸಕ್ತಿ ಇರುವ ಸ್ಥಳಗಳನ್ನು ಆರಿಸಿಕೊಳ್ಳಬೇಕು. ಎಲ್ಲಿ ಪ್ರಕೃತಿಯು ಅವರ ಇಂದ್ರಿಯಗಳಿಗೆ ಮಾತನಾಡುತ್ತದೋ, ಎಲ್ಲಿ ದೇವರ ಧ್ವನಿಯು ಪ್ರಕೃತಿಯ ಧ್ವನಿಯಲ್ಲಿ ಕೇಳುತ್ತದೋ, ಅಲ್ಲಿ ಅವರು ತಮ್ಮನ್ನು ತಾವು ಇರಿಸಿಕೊಳ್ಳಲಿ. ಎಲ್ಲಿ ಅವರು ದೇವರ ಅದ್ಭುತವಾದ ಕೆಲಸಗಳನ್ನು ಕಾಣಬಹುದೋ ಮತ್ತು ಪ್ರಕೃತಿಯ ಮೂಲಕ ಅದರ ಸೃಷ್ಟಿಕರ್ತನನ್ನು ಕಾಣಬಹುದೋ, ಅಲ್ಲಿ ಅವರು ತಮ್ಮನ್ನು ತಾವು ಇರಿಸಿಕೊಳ್ಳಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.